ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಮಾಡಿದ್ದು ಸರಿ ಇಲ್ಲ ಅಂತ ಕಿಡಿಕಾರಿದ ಕಾಂಗ್ರೆಸ್. ಮಾಲ್ಡೀವ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇಡೀ ದೇಶ ಈಗ ಮೋದಿ ಬೆನ್ನಿಗೆ ನಿಂತು ಮಾಲ್ಡೀವ್ಸ್ಗೆ ಚಾಟಿ ಬೀಸ್ತಾ ಇದೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ದೇಶವ್ಯಾಪಿ ತಂತಾನೆ ಶುರುವಾಗಿ ಹೋಗಿದೆ. ಸೆಲೆಬ್ರಿಟಿಗಳು ಈಗ ಮೋದಿ ಕೊಟ್ಟ ಸಂದೇಶದ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ಟೀಕೆ ಮಾಡ್ತಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ನಡುವೆ ಅಂಕಿಅಂಶದ ಸಮೇತ ಮಾಲ್ಡೀವ್ಸ್ಗೆ ನಾವು ಏನೇನು ಸಹಾಯ ಮಾಡಿದ್ದೀವಿ, ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ನಮ್ಮ ವಿರುದ್ಧವೇ ತಿರುಗಿಬಿದ್ದಿರುವಂತಹ ಮಾಲ್ಡೀವ್ಸ್ ಏನು ಹೇಳಬೇಕು ಅನ್ನುವಂಥ ಕ್ಲಿಯರ್ ಮೆಸೇಜ್ ಹೋಗ್ತಿದೆ. ಇದರಿಂದ ಅಫಿಷಿಯಲ್ಸ್ ಈಗ ಏನೇನು ಕೊಟ್ಟಿದ್ದೀವಿ, ಎಂತೆಂಥ ಸಂಕಷ್ಟ ಕಾಲದಲ್ಲಿ ಮಾಲ್ಡೀವ್ಸ್ಗೆ ಅನ್ನುವಂಥ ಲಿಸ್ಟ್ ಅನ್ನೇ ಇಟ್ಟಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ಕಾಂಗ್ರೆಸ್ ನರೇಂದ್ರ ಮೋದಿ ಅವರು ವಿದೇಶದ ಜೊತೆಗೆ ನಡ್ಕೊಳ್ಳುವ ರೀತಿ ಅಂದ್ರೆ ವಿದೇಶಾಂಗ ನೀತಿ, ಈಗಿರುವಂತ ಸರ್ಕಾರದ ವಿದೇಶಾಂಗ ನೀತಿಯೇ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ದು. ನೇಬರ್ಸ್ನ, ನಮ್ಮ ಅಕ್ಕಪಕ್ಕದವ್ರನ್ನ ಯಾವತ್ತೂ ಚೇಂಜ್ ಮಾಡೋಕ್ ಸಾಧ್ಯವೇ ಇಲ್ಲ. ಅವ್ರ ಜೊತೆ ನಾವು ಚೆನ್ನಾಗಿ ಹೊಂದ್ಕೊಂಡು ಹೋಗಬೇಕು. ನೇಬರ್ಸ್ ಜೊತೆಗೆ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾವುದೇ ದೇಶಕ್ಕೆ. ಅವ್ರು ತಿರುಗಿ ಬಿದ್ರೆ, ಮೈ ಮೇಲೆ ಬಿದ್ರೆ ತಿರುಗಿಸ್ಕೊಡೋಕು ಗೊತ್ತಿರಬೇಕು. ಎಕ್ಸಾಂಪಲ್, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಾಂಗ್ಲಾ ಪಾಕಿಸ್ತಾನದಿಂದ ಒಡೆದಿದ್ದು ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆದರೆ ಮೋದಿ ಅವರನ್ನ ವಿದೇಶಾಂಗ ನೀತಿ ವಿಚಾರದಲ್ಲಿ ಕಟುವಾಗಿ ಟೀಕಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಸೊ ಈ ಹೊತ್ತಲ್ಲಿ ಈಗ ಅಫಿಷಿಯಲ್ಸ್ ಮಾಲ್ಡೀವ್ಸ್ಗೆ ನಾವು ಏನೇನು ಕೊಟ್ಟಿದ್ದೀವಿ, ಇಷ್ಟೆಲ್ಲ ಸಹಾಯ ಮಾಡಿದ ಮೇಲೂ ಕೂಡ ನಮ್ಮ ವಿರುದ್ಧನೇ ತಿರುಗಿ ಬೀಳೋರನ್ನ, ಕೈ ಕಚ್ಚೋರನ್ನ ಏನು ಮಾಡಬೇಕು ಅನ್ನುವ ಸಂದೇಶ ರವಾನೆ ಆಗ್ತಿದೆ. ಇಲ್ಲಿ ಇಷ್ಟೆಲ್ಲ ಹೊತ್ತು ಉರಿತಾ ಇದ್ರೆ ಮಾಲ್ಡೀವ್ಸ್ ಪ್ರೆಸಿಡೆಂಟ್ ಎಲ್ಲಿದ್ದಾರೆ? ಚೀನಾ 5 ದಿನಗಳ ಪ್ರವಾಸ. ಸಾಧಾರಣವಾಗಿ ಇತಿಹಾಸದಲ್ಲಿ ಮಾಲ್ಡೀವ್ಸ್ನ ಫಸ್ಟ್ ರೆಕಗ್ನೈಸ್ ಮಾಡಿದ್ದೆ ಭಾರತ. ಅದಾದ ಮೇಲೆ ಅಲ್ಲಿನ ಯಾವುದೇ ನಾಯಕ, ಯಾವುದೇ ಸರ್ಕಾರ ಆಯ್ಕೆ ಆದಾಗ ಮೊದಲು ವಿಸಿಟ್ ಮಾಡ್ತಾ ಇದ್ದಿದ್ದು ಪ್ರೆಸಿಡೆಂಟ್ ಭಾರತಕ್ಕೆ, ನ್ಯೂ ಡೆಲ್ಲಿಗೆ. ಆದರೆ ಇದೇ ಮೊದಲ ಬಾರಿಗೆ ಈ ಹೊಸ ಅಧ್ಯಕ್ಷ ಚೀನಾಗ್ ವಿಸಿಟ್ ಮಾಡಿ ಅಲ್ಲಿ ದ್ವಿಪಕ್ಷೀಯ ಮಾತುಕತೆಗಳಿಗೆ ಚಾಲನೆ ಸಿಗ್ತಾ ಇದೆ. ಚೀನಾ ಅತ್ಯಂತ ನಂಬಿಕಸ್ಥ, ಮೌಲ್ಯಯುತವಾದಂತಹ ಸ್ನೇಹಿತ ಅಂತ ಬಣ್ಣಿಸ್ತಾರೆ. ಇಲ್ಲಿ ಹೊತ್ಕೊಂಡು ಉರಿತಿರೋ ಹೊತ್ತಲ್ಲೇ ಮತ್ತಷ್ಟು ತುಪ್ಪ ಸುರಿತಾ ಇದ್ದಾರೆ ಮಾಲ್ಡೀವ್ಸ್ ಪ್ರೆಸಿಡೆಂಟ್. ಇಂಥವ್ರಿಗೆ ಏನು ಮಾಡ್ಬೇಕಾಗಾದ್ರೆ, ಇಂಥವರನ್ನ ಸಹಿಸಿಕೊಂಡು ಹೋಗಬೇಕಾ? ಇಡೀ ದೇಶ ಇವತ್ತು ತಿರುಗಿಸ್ಕೊಡ್ತಾ ಇದೆ. ಬಾಯ್ಕಾಟ್ ಮಾಲ್ಡೀವ್ಸ್. ದೊಡ್ಡ ಮಟ್ಟದಲ್ಲಿ ಮಾಲ್ಡೀವ್ಸ್ಗೆ ಟೂರಿಸಂ ನಲ್ಲಿ ಪೆಟ್ಟು ಕೊಡೋದಕ್ಕೆ ಇಡೀ ದೇಶವೇ ರೆಡಿಯಾಗಿ ಸಜ್ಜಾಗಿ ನಿಂತಿದೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ಇದ್ರ ವಿರುದ್ಧ ದಿಕ್ಕಿನಲ್ಲಿ ಮಾತನಾಡ್ತಿರೋದು ಒಂದು ವಿಚಾರ. ಮತ್ತೊಂದು ಕಡೆ ಅಫಿಷಿಯಲ್ಸ್ ರಿಲೀಸ್ ಮಾಡಿರುವಂತಹ ಡೇಟಾ ನೋಡಿ ಏನೇನು ಹೇಳ್ತಾ ಇದೆ. ಕೋವಿಡ್ ಟೈಮ್ ಅಲ್ಲಿ ಇಡೀ ಜಗತ್ತಲ್ಲಿ ಭಾರತ ಬಹಳಷ್ಟು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಕೊಟ್ಟು ಸಹಾಯ ಮಾಡ್ತು. ನಮಗೂ ಅತ್ಯಂತ ಅನಿವಾರ್ಯ ಇದ್ದ ಹೊತ್ತಲ್ಲಿ ನಮ್ಮ ಸ್ನೇಹಿತರಿಗೂ ಕೂಡ ಒಂದಷ್ಟು ಕೊಡೋಣ ಅಂತ ಸಹಾಯ ಹಸ್ತ ಚಾಚು. ಕೆಲವರಿಗೆ ಗಿಫ್ಟ್ ಅನ್ನೋ ರೀತಿ ಅಂದ್ರೆ ಉಚಿತವಾಗಿ, ಇನ್ನು ಕೆಲವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಟ್ಟಿರೋದು ನಮ್ಗೆ ನೆನಪಿದೆ. 2021 ಸೆಕೆಂಡ್ ವೇವ್ ಪೀಕಲ್ಲಿದ್ದ ಹೊತ್ತು. ಆಗ ಮಾಲ್ಡೀವ್ಸ್ಗೆನೆ ಫಾರಿನ್ ನೇಷನ್ ನಲ್ಲಿ ಯಾರಿಗೆ ಫಸ್ಟ್ ಸಹಾಯ ಮಾಡಿದ್ದು ಅಂತ ಕೇಳಿದ್ರೆ ಅದು ಮಾಲ್ಡೀವ್ಸ್ಗೆ. 3 ಲಕ್ಷ ಡೋಸಸ್ನ ಕೆಲವೇ ದಿನಗಳಲ್ಲಿ ಇಲ್ಲಿ ಶುರುವಾಗಿ, ಅಂದ್ರೆ ಪ್ರೊಡಕ್ಷನ್ ಶುರುವಾಯಿತು, ಜನರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ ಕೆಲವೇ ದಿನಗಳಲ್ಲಿ 3 ಲಕ್ಷ ಡೋಸಸ್ನ ಕಳಿಸ್ಕೊಟ್ಟಿರುತ್ತೆ ಭಾರತ ಮಾಲ್ಡೀವ್ಸ್ಗೆ. ಹಾಗೆ ಒಂದು ಮೆಡಿಕಲ್ ಟೀಮನ್ನೇ ಅಲ್ಲಿ ಅಸಿಸ್ಟ್ ಮಾಡೋದಕ್ಕೆ ಅಂತ ಪಲ್ಮೋನಾಲಜಿಸ್ಟ್, ಹಾಗೆ ಲ್ಯಾಬ್ ಟೆಕ್ನಿಷಿಯನ್ಸು, ಫಿಸಿಷಿಯನ್ಸು ಸಿಕ್ಕಾಪಟ್ಟೆ ಗಿಫ್ಟ್ ಕೊಟ್ಟಿದೆ ಭಾರತ. ಕೋವಿಡ್ ಟೈಮಲ್ಲಿ ಅಲ್ಲಿ ಎಮರ್ಜೆನ್ಸಿ ಎದುರಾದಾಗ ಇಲ್ಲಿಂದ ಅಸಿಸ್ಟ್ ಮಾಡಿ ಜಗತ್ತಿನಲ್ಲಿ ಅತಿ ವೇಗವಾಗಿ ವ್ಯಾಕ್ಸಿನೇಷನ್ ಮಾಡುವಲ್ಲಿ ಮಾಲ್ಡೀವ್ಸ್ ಗಮನ ಸೆಳೀತು. ಅದು ಭಾರತ ಕೊಟ್ಟಂತಹ ಈ ಸಹಾಯದ ಕಾರಣದಿಂದ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಬಟ್ ಅವರು ಮರೆತು ಬಿಟ್ಟಿದ್ದಾರೆ. ಎಕ್ಸ್ಪೋರ್ಟ್ ಬ್ಯಾನ್ ಆಗಿದ್ದ ಟೈಮ್, ಬಾರ್ಡರ್ ಸೀಲ್ ಆಗಿದ್ದ ಟೈಮ್ ಅಲ್ಲೂ ಕೂಡ ಮಾಲ್ಡೀವ್ಸ್ ಅನ್ನ ಮರ್ತಿಲ್ಲ ಭಾರತ. ಅಂತ ಕಷ್ಟದ ಸಮಯದಲ್ಲಿ ಸಹಾಯ ಹಸ್ತ ಚಾಚಿತು. ವ್ಯಾಕ್ಸಿನ್ ಕಳಿಸ್ಕೊಡುವ ಮೂಲಕ, ವ್ಯಾಕ್ಸಿನ್ ಮಾತ್ರ ಅಲ್ಲ, ಅಲ್ಲಿರೋರು ಉಪವಾಸ ಇರಬಾರ್ದು ಅಂತ 580 ಟನ್ ಫುಡ್ ಅನ್ನ ಕಳಿಸ್ಕೊಡ್ತು. ಕಷ್ಟದ ಪರಿಸ್ಥಿತಿ ಇಡೀ ಜಗತ್ತಲ್ಲಿ ಕಷ್ಟ ಇತ್ತು ಅವತ್ತು. ಅಷ್ಟೇ ಅಲ್ಲ, 50,000 ಹೈಡ್ರೋಕ್ಸೈಕ್ಲೋರೋಕ್ವಿನ್ ಟ್ಯಾಬ್ಲೆಟ್ಸ್ ನ ಮಾಲ್ಡೀವ್ಸ್ಗೆ ಕಳಿಸ್ಕೊಡ್ತು. ಇನ್ನು ಕೋವಿಡ್ ಟೈಮ್ ಅಲ್ಲಿ 37 ಜನ ಸೀರಿಯಸ್ಲಿ ಇಲ್ ಪೇಷಂಟ್ಸ್, ಅವ್ರಿಗೆ ಬೇರೆ ವಿಶೇಷವಾದ ಚಿಕಿತ್ಸೆ ಬೇಕಾಗಿರುತ್ತೆ. ಸಾವು ಬದುಕಿನ ಹೋರಾಟ ಮಾಡ್ತಿದ್ದವ್ರನ್ನ ಅಲ್ಲಿ ಸಿಗೋದಿಲ್ಲ ಚಿಕಿತ್ಸೆ ಅಂತ ಭಾರತಕ್ಕೆ ಎಲ್ಲ ಫಾರಿನರ್ಸ್ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ. ಬಾರ್ಡರ್ ಸೀಲ್ ಆಗಿದ್ರೂ ಕೂಡ ವಿಶೇಷವಾಗಿ ಕನ್ಸಿಡರ್ ಮಾಡಿ ಈ ಕೇಸ್ಗಳನ್ನ
ಕರೆಸ್ಕೊಳ್ತಾರೆ ಟ್ರೀಟ್ಮೆಂಟ್ಗೆ, ಅವ್ರ ಜೀವ ಉಳಿಸಿದಂಥ ನೆನಪು ಕೂಡ ಮಾಲ್ಡೀವ್ಸ್ಗೆ ಇಲ್ಲ. ಹಾಗೆ ಕೋವಿಡ್ ಟೈಮಲ್ಲಿ 6.2 ಟನ್ ಅಷ್ಟು ಎಸೆನ್ಷಿಯಲ್ ಮೆಡಿಸಿನ್ಸ್, 6.2 ಟನ್ ಮೆಡಿಸಿನ್ಸ್ ಅನ್ನ, ಜೀವ ಉಳಿಸೋದಕ್ಕೆ ಬೇಕಾದಂತಹ ಮೆಡಿಸಿನ್ಸ್ ಅನ್ನ ಭಾರತ ಕಳಿಸ್ಕೊಟ್ಟಿತ್ತು ಮಾಲ್ಡೀವ್ಸ್ಗೆ. ಆಪರೇಷನ್ ಸಂಜೀವಿನಿ ಅಡಿಯಲ್ಲಿ ಮಾಲ್ಡೀವ್ಸ್ಗೆ ಮಾಡಿರುವ ಸಹಾಯ ಕೋವಿಡ್ ಟೈಮಲ್ಲಿ ಒಂದೆರಡಲ್ಲ, ಎಕ್ಸ್ಪರ್ಟ್ಸ್ ಟೀಮ್ ಇಂದ ಹಿಡಿದು, ಮೆಡಿಸಿನ್ ಇಂದ ಹಿಡಿದು, ವ್ಯಾಕ್ಸಿನ್ ಇಂದ ಹಿಡಿದು ಅಲ್ಲಿನವ್ರಿಗೆ ವಿಶೇಷ ಚಿಕಿತ್ಸೆಯ ತನಕ ಎಲ್ಲ ಬಗೆಯ ಸಹಾಯವನ್ನು ಮಾಡಲಾಗಿದೆ. ಇನ್ನು ಮಾಲ್ಡೀವ್ಸ್ ಏನು ಹೇಳ್ತು, ಭಾರತ ಗಬ್ಬನಾರುತ್ತೆ, ನಾವು ಕೊಡೋ ಸೌಲಭ್ಯ ಟೂರಿಸಂ ಫೆಸಿಲಿಟಿ ಅಲ್ಲೆಲ್ಲಿ ಸಿಗತ್ತೆ ಅಂತ ಅಲ್ವಾ ಕಮೆಂಟ್ ಮಾಡಿದ್ದು ಕೆಟ್ಟದಾಗಿ. ಆದ್ರೆ ಆ ಮಾಲ್ಡೀವ್ಸ್ನ ಟೂರಿಸಂ ಆಧಾರವಾಗಿರುವಂತ ಹನಿಮಾಧು ಅನ್ನುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯ ಹಸ್ತ ಚಾಚಿದ್ದು ಭಾರತ. ಸುಮಾರು $800 ಮಿಲಿಯನ್ ಸಪೋರ್ಟ್ ಮಾಡಿದ್ದು, 2200 ಮೀಟರ್ಸ್ನಷ್ಟು ರನ್ವೇಯನ್ನ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದು, ಇದೆಲ್ಲವೂ ಭಾರತ. ಮಾಲ್ಡೀವ್ಸ್ ಅನ್ನ ಮೊದಲು ರೆಕಗ್ನೈಸ್ ಮಾಡಿದ್ದೇ ಒಂದು ದೇಶ ಅಂತ ರೆಕಗ್ನೈಸ್ ಮಾಡಿ ಅವ್ರ ಜೊತೆಗೆ ವಾಣಿಜ್ಯ ಸಂಬಂಧವನ್ನು ಸ್ಥಾಪಿಸಿದ್ದು ಭಾರತ. ಇತಿಹಾಸವೆಲ್ಲ ಮಾಲ್ಡೀವ್ಸ್ಗೆ ಭಾರತ ಏನೇನು ಮಾಡಿದೆ ಅನ್ನೋದನ್ನ ಹೇಳುತ್ತೆ. ಇದು ಕೆಲವು ಎಕ್ಸಾಂಪಲ್ಸ್. ಕೋವಿಡ್ ಟೈಮ್ದು ಇಂತಹ ಸಾವಿರಗಟ್ಟಲೆ ಎಕ್ಸಾಂಪಲ್ಸ್ ಸಿಗ್ತವೆ. ಮಾಲ್ಡೀವ್ಸ್ಗೆ ಭಾರತ ರಕ್ಷಣೆಯಿಂದ ಹಿಡಿದು ಮೆಡಿಕಲ್ ತನಕ ಎಷ್ಟು ಸಹಾಯವನ್ನ ಮಾಡಿದೆ ಅನ್ನೋದ್ರ ಬಗ್ಗೆ. ಈಗ ಅದನ್ನೇ ಅಲ್ಲಿನ ಎಕ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಮಾಲ್ಡೀವ್ಸ್ ಸರ್ಕಾರದ ವಿರುದ್ಧ. ಮಾಲ್ಡೀವ್ಸ್ನಲ್ಲೇ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ. ದೂರದೃಷ್ಟಿತ್ವವೇ ಇಲ್ಲದ ಸರ್ಕಾರ ಇದು. ದೂರದೃಷ್ಟಿತ್ವ ಇಲ್ಲದವರು ಮಾತ್ರ ಭಾರತದ ಜೊತೆಗೆ, ನಮಗೆ ಕಷ್ಟದಲ್ಲಾದವ್ರ ಜೊತೆಗೆ, ನಮ್ಮ ಎಮರ್ಜೆನ್ಸಿ ಕಾಲ್ಗೆ ಯಾವತ್ತೂ ಕೂಡ ಹೋಗಿಡುವಂತಹ ಭಾರತದ ಜೊತೆಗೆ ಕಿತ್ತಾಡ್ಕೊಳ್ಳೋಕೆ, ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಸರ್ಕಾರದ ವಿರುದ್ಧವೇ ಈಗ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು. ಸೊ ಭಾರತ ಇಷ್ಟೆಲ್ಲ ಮಾಡಿರುವಂಥ ಮಾಲ್ಡೀವ್ಸನ್ನು, ಚೀನಾದ ಜೊತೆಗೆ ಸೇರಿಕೊಂಡು ಕೈ ಕಚ್ಚೋಕೆ ಬರ್ತಿರುವಂಥ ಮಾಲ್ಡೀವ್ಸನ್ನು ಸುಮ್ಮನೆ ಬಿಡೋಕ್ಕಾಗತ್ತಾ? ಎಲ್ಲಕ್ಕಿಂತ ಪ್ರಮುಖವಾಗಿ ಇದು ನಮ್ಮ ಗಡಿ ಭದ್ರತಾ ವಿಚಾರ ಕೂಡ ಹೌದು. ನಾಳೆ ಮಾಲ್ಡೀವ್ಸ್ ಮೂಲಕ ಚೀನಾ ಭಾರತದಲ್ಲಿ ಏನು ಮಾಡುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್. ಈಗಾಗಲೇ ಪಾಕಿಸ್ತಾನ, ಶ್ರೀಲಂಕಾ ಮೂಲಕ ಅದನ್ನು ನೋಡಿದ್ದೀವಲ್ಲ, ಚೀನಾ ಏನು ಮಾಡೋಕೆ ಹೊರಟಿದ್ದು, ಏನಾಗಿದೆ ಈಗ ಕಥೆ ಅಂತ. ಸೊ ಮಾಲ್ಡೀವ್ಸ್ ಈಗ ಹೊಸ ಅಸ್ತ್ರ ಚೀನಾಗೆ. ಹಾಗಿರುವಾಗ ಸುಮ್ಮನೆ ಬಿಡೋಕ್ಕಾಗತ್ತಾ? ಚೀನಾಗೆ ಹೋಗಿ ಕೂತಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗ ಪ್ರೆಸಿಡೆಂಟ್ ಬಾಯಿ ಮಾತಿಗೆ ಭಾರತದ ಜೊತೆಗೆ ಮಾತುಕತೆಗೆ ತಾನೇ ಬರೋ ರೀತಿಯ ಒಂದು ಸಂದೇಶ ಎಲ್ಲ ಕೊಟ್ಟಿದ್ದಾರೆ. ಈಗ ಮಾಲ್ಡೀವ್ಸ್ ಪ್ರೆಸಿಡೆಂಟ್ ಇಲ್ಲಿಗೆ ಬಂದು ಕ್ಷಮೆ ಕೇಳಬೇಕಾದಂತಹ ಅನಿವಾರ್ಯತೆ, ಅಷ್ಟರ ಮಟ್ಟಿಗೆ ಪ್ರೆಷರ್ ಸೃಷ್ಟಿಯಾಗ್ತಿದೆ, ಬಿಸಿ ತಟ್ಟಿಸಿದೆ ಭಾರತ. ನೋಡಿ, ಚೀನಾನೇ ಮೊನ್ನೆ ಭಾರತದ ವಿದೇಶಾಂಗ ನೀತಿಯನ್ನ ಹೊಗಳಿತು. ಗ್ಲೋಬಲ್ ಟೈಮ್ಸ್ ಅಂದ್ರೆ ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಯ ಮೌತ್ ಪೀಸ್ ಗ್ಲೋಬಲ್ ಟೈಮ್ಸ್ ಅಲ್ಲೇ ಬಣ್ಣಿಸಲಾಗಿದೆ ಭಾರತದ ವಿದೇಶಾಂಗ ನೀತಿ ಮೋದಿ ಅವಧಿಯಲ್ಲಿ ಹೇಗೆ ಚೇಂಜ್ ಆಗಿದೆ ಮತ್ತು ವಸಾಹತುಶಾಹಿ ನೆರಳಿನಿಂದ ಬ್ರಿಟಿಷರ ಮತ್ತೊಬ್ಬರ ಸೆರೆಯಾಳುವಾಗಿ ಇರ್ತಾ ಇದ್ದ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತಗೋತಾ ಇದ್ದ ರೀತಿಗೂ ಈಗ ಗ್ಲೋಬಲ್ ಸೌತ್ ವಾಯ್ಸ್ ಆಗಿ ಗ್ಲೋಬಲ್ ಸೂಪರ್ ಪವರ್ ಆಗಿ ಹೊರಹೊಮ್ಮಿರುವಂಥ ರೀತಿ ಏನು ವ್ಯತ್ಯಾಸ ಅಂತ ಚೀನಾವೇ ಬಣ್ಣಿಸ್ತಿರೋ ಹೊತ್ತಲ್ಲಿ, ಮಾಲ್ಡೀವ್ಸ್ ವಿರುದ್ಧ ಇಡೀ ದೇಶ ರೊಚ್ಚಿಗೆದ್ದಿರೋ ಹೊತ್ತಲ್ಲಿ ಕಾಂಗ್ರೆಸ್ ಮೋದಿ ಟೀಕಿಸೋದಕ್ಕೆ ನಿರ್ಧಾರ ಮಾಡಿರೋದಿದೆಯಲ್ಲ, ಈ ಒಂದು ಸಿಚುವೇಶನ್ನಲ್ಲಿ ಅದು ನಿಜಕ್ಕೂ ಅಚ್ಚರಿ ಅಂತ ಅನಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.